ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 64. ತಪಸ್ಸನ್ನು ಕೆಡಿಸಲು ಬಂದ ರಂಭೆಯನ್ನು ಶಪಿಸಿ ವಿಶ್ವಾಮಿತ್ರನು ಜಿತೇಂದ್ರಿಯನಾಗಿ ತಪಸ್ಸು ಮಾಡಲು ಸಂಕಲ್ಪಿಸಿದುದು. ಇಂದ್ರನು ರಂಭೆಯನ್ನು ಕುರಿತು, ಎಲೈ ರಂಭೆ, ಹಿರಿದಾದ ದೇವತಾ ಕಾರ್ಯವು ಈಗ ನಿನ್ನಿಂದ ನಡೆಯಬೇಕಾಗಿದೆ. ನೀನು ಈಗಲೇ ವಿಶ್ವಾಮಿತ್ರನ ಬಳಿಗೆ ಹೋಗಿ ಆತನನ್ನು ಬೆರಗು ಮಾಡಿ ಆತನನ್ನು ಕಾಮಮೋಹಗಳಿಗೆ ಒಳಗಾಗುವಂತೆ ಮಾಡತಕ್ಕದ್ದು ಎಂದನು. ಎಲೈ ರಾಮ, ಬುದ್ಧಿಶಾಲಿಯಾದ ದೇವೇಂದ್ರನು ಹಾಗೆ ಹೇಳಲು ಆ ಅಪ್ಸರ ಸ್ತ್ರೀಯು ಲಜ್ಜೆ ಪಡುತ್ತಾ ಕೈ ಜೋಡಿಸಿ ದೇವೇಂದ್ರನನ್ನು ಕುರಿತು, ದೇವೇಂದ್ರ, ಈ ವಿಶ್ವಾಮಿತ್ರ ಮಹರ್ಷಿಯು ಭಯಂಕರವಾದ ರೀತಿಯಲ್ಲಿ ನನ್ನಲ್ಲಿ ಕೋಪವನ್ನು ತೋರಿಸಿಬಿಡುವನು, ಇದರಲ್ಲಿ ಸಂಶಯವಿಲ್ಲ. ಆದುದರಿಂದ ನನಗೆ ಭಯವಾಗುತ್ತಿದೆ. ದೇವ, ನನ್ನನ್ನು ಅನುಗ್ರಹಿಸು ಎಂದು ಉತ್ತರ ಕೊಟ್ಟಳು. ಎಲೈ ರಾಮ, ಭಯಗೊಂಡ ರಂಭೆಯು ಹಾಗೆ ಹೇಳಿ ಕೈ ಜೋಡಿಸಿ ನಿಂತು ನಡುಗುತ್ತಿರಲು ದೇವೇಂದ್ರನು ಆಕೆಯನ್ನು ಕುರಿತು, ಭಯ ಪಡಬೇಡ ರಂಭೆ, ನಿನಗೆ ಮಂಗಳವಾಗಲಿ. ನನ್ನ ಆಜ್ಞೆಯನ್ನು ಪಾಲಿಸು. ವಸಂತ ಕಾಲದಲ್ಲಿ ಮನೋಹರವಾಗಿ ಚಿಗುರಿರುವ ಮರದ ಮೇಲೆ ಚಿತ್ತಾಕರ್ಷಕವಾದ ಕೋಗಿಲೆಯ ರೂಪವನ್ನು ತಾಳಿ ನಾನು ಮನ್ಮಥನೊಡಗೂಡಿ ನಿನ್ನ ಸಮೀಪದಲ್ಲಿಯೇ ಇರುವೆನು. ನೀನು ಮನಮೋಹಕವಾದ ಸಕಲ ಸೌಂದರ್ಯದಿಂದ ಕೂಡಿದ ರೂಪವನ್ನು ತಾಳಿ ತಪಸ್ಸು ಮಾಡುತ್ತಿರುವ ಆ ವಿಶ್ವಾಮಿತ್ರನ ಮನಸ್ಸನ್ನು ಸೆಳೆ ಎಂದನು. ಆ ಮಾತನ್ನು ಕೇಳಿ ಆ ರಂಭೆಯು ತನ್ನ ಅಸಮಾನ ಸೌಂದರ್ಯದಿಂದಲೂ ಮೃದು ನಗುವಿನಿಂದಲೂ ವಿಶ್ವಾಮಿತ್ರನ ಮನಸ್ಸನ್ನು ಆಕರ್ಷಿಸಿದಳು. ಕೋಗಿಲೆಯು ಮನೋಹರವಾಗಿ ಧ್ವನಿಗೈಯುತ್ತಿತ್ತು. ಮನಸ್ಸಿನಲ್ಲಿ ಬಹಳ ಹರ್ಷವನ್ನು ಹೊಂದಿ ವಿಶ್ವಾಮಿತ್ರನು ಆಕೆಯನ್ನು ಕಣ್ಣೆತ್ತಿ ನೋಡಿದನು. ಆ ವೇಳೆಗೆ ಆ ಕೋಗಿಲೆಯ ಧ್ವನಿಯನ್ನು, ರಂಭೆಯ ಅಸಮಾನವಾದ ಗಾನ ವೈಖರಿಯನ್ನು ಕೇಳಿದನು. ಆಕೆಯನ್ನು ನೋಡಿ ದೀರ್ಘವಾಗಿ ಆಲೋಚಿಸಿದುದರಿಂದ ಮುನಿಗೆ ಸಂದೇಹವು ಹುಟ್ಟಿತು. ಓಹೋ, ಇದೆಲ್ಲವೂ ಆ ಸಾವಿರ ಕಣ್ಣಿನ ದೇವೇಂದ್ರನ ಕೃತ್ಯ ಎಂದು ತಿಳಿಯಿತು. ಕೂಡಲೇ ಕೋಪಾವೇಶದಿಂದ ವಿಶ್ವಾಮಿತ್ರ ಮುನಿ ಶ್ರೇಷ್ಠನು ರಂಭೆಯನ್ನು ಹೀಗೆಂದು ಶಪಿಸಿಬಿಟ್ಟನು. ಎಲೈ ರಂಭೆ, ಎಲೈ ದೌರ್ಭಾಗ್ಯೆ, ಕಾಮಕ್ರೋಧಗಳನ್ನು ಜಯಿಸಬೇಕೆಂದು ಇಚ್ಛಿಸಿ ತಪಸ್ಸಿನಲ್ಲಿ ನಿರತನಾದ ನನ್ನನ್ನು ಮೋಹಗೊಳಿಸಿದುದರಿಂದ ನೀನು 10,000 ವರ್ಷಗಳ ಕಾಲ ಕಲ್ಲಾಗಿ ಬಿದ್ದಿರು. ಅನಂತರ ನನ್ನ ಕೋಪಕ್ಕೆ ಸಿಕ್ಕಿ ಈ ಅವಸ್ಥೆಯನ್ನು ಹೊಂದಿದ ನಿನ್ನನ್ನು ತಪೋಬಲದಿಂದ ಕೂಡಿ ಮಹಾ ತೇಜಸ್ವಿಯಾದ ಬ್ರಾಹ್ಮಣನೊಬ್ಬನು ಉದ್ಧರಿಸಿ ಶಾಪ ವಿಮುಕ್ತನನ್ನಾಗಿ ಮಾಡುವನು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹಾಮುನಿಯು ತನ್ನ ಕೋಪವನ್ನು ನಿಗ್ರಹಿಸಲು ಶಕ್ತನಾಗದೆ ಈ ಪ್ರಕಾರ ಆಕೆಗೆ ಶಾಪ ಕೊಟ್ಟು ಅನಂತರ ಪಶ್ಚಾತ್ತಾಪ ಪಡುತ್ತಾ ದುಃಖಿತನಾದನು. ಮಹತ್ತಾದ ಆತನ ಶಾಪದಿಂದ ರಂಭೆಯು ಕೂಡಲೇ ಕಲ್ಲಾದಳು. ವಿಶ್ವಾಮಿತ್ರ ಮಹರ್ಷಿಯು ರಂಭೆಗೆ ಶಾಪವಿತ್ತುದನ್ನು ಕೇಳಿದೊಡನೆಯೇ ಮನ್ಮಥನು ಆ ಪ್ರದೇಶದಿಂದ ಪಲಾಯನಗೈದನು. ಎಲೈ ರಾಮ, ಇಂತು ಸ್ವಾಧೀನಕ್ಕೆ ವಶವಾಗದ ಇಂದ್ರಿಯಗಳಿಂದ ಕೂಡಿದ್ದ ಆ ಮಹಾ ತೇಜಸ್ವಿಯು ತನ್ನ ಕೋಪದ ದೆಸೆಯಿಂದ ತಪೋಲಾಭಗಳನ್ನು ಕಳೆದುಕೊಂಡು ಚಿತ್ತಶಾಂತಿ ಇಲ್ಲದವನಾದನು. ಈ ಪ್ರಕಾರ ತನ್ನ ತಪಸ್ಸು ಕಳೆದು ಹೋಗಲು ಆತನ ಮನಸ್ಸಿನಲ್ಲಿ ಈ ರೀತಿ ದೃಢ ಸಂಕಲ್ಪವುಂಟಾಯಿತು. ಇನ್ನು ಮೇಲೆ ಕೋಪಿಸಿಕೊಳ್ಳುವುದೇ ಇಲ್ಲ. ಏನೇ ಆಗಲಿ ಇನ್ನು ಮೇಲೆ ಮಾತನ್ನೇ ಆಡುವುದಿಲ್ಲ. 100 ಗಟ್ಟಲೆ ವರ್ಷಗಳಾದರೂ ಉಸಿರನ್ನೇ ಬಿಡುವುದಿಲ್ಲ. ಜಿತೇಂದ್ರಿಯನಾಗಿ ನನ್ನ ಶರೀರವನ್ನು ಕುಗ್ಗಿಸುವೆನು. ನನ್ನ ತಪಸ್ಸಿನ ಫಲವಾಗಿ ನನಗೆ ಬ್ರಾಹ್ಮಣ್ಯವು ಒದಗುವವರೆಗೂ ಉಸಿರಾಡದೆ ಆಹಾರ ಯಾವುದನ್ನೂ ತೆಗೆದುಕೊಳ್ಳದೆ ಬಹು ದೀರ್ಘಕಾಲ ತಪಸ್ಸಿನಲ್ಲಿ ಕುಳಿತು ಬಿಡುವೆನು. ನಾನು ತಪಸ್ಸಿನಲ್ಲಿರುವುದರಿಂದ ಆ ಕಾಲದಲ್ಲಿ ನನ್ನ ಶರೀರದ ಅಂಗಾಂಗಗಳು ಯಾವುವೂ ನಶಿಸಿ ಹೋಗುವುದಿಲ್ಲ. ಎಲೈ ರಘುನಂದನ, ಈ ಪ್ರಕಾರ ಋಷಿ ಶ್ರೇಷ್ಠನು ಲೋಕದಲ್ಲಿ ಅಸದೃಶವಾದ ಪ್ರತಿಜ್ಞೆಯನ್ನು ಮಾಡಿ 1,000 ವರ್ಷಗಳ ಕಾಲ ತಪೋದೀಕ್ಷೆಯನ್ನು ವಹಿಸಿದ್ದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ಸದ್ದನ್ನು ಒತ್ತಿ.